ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತು ಮೇನ್ ಆಗಿ 2 ಅಪ್ಡೇಟ್ ಕೊಡಬೇಕಿತ್ತು. ಸೊ ಹಾಗಾಗಿನೇ ತುಂಬ ದಿನ 1 ವೀಕ್ ಆಗೋಯ್ತು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ. ಆ್ಯಕ್ಚುಲಿ ಏನು ಗೊತ್ತಾ, ತುಂಬ ಜನ ನೀವು ಮತ್ತೆ ವೆಯ್ಟ್ ಲಾಸ್ ಚಾಲೆಂಜ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಕ್ಕ, ಸೊ ಅಪ್ಲೋಡ್ ಮಾಡಿ ವಿಡಿಯೋಸು, ನಿಮ್ಮ ಚಾಲೆಂಜಸ್ ತುಂಬ ಚೆನ್ನಾಗಿರುತ್ತೆ, ನಾವು ಫಾಲೋ ಮಾಡಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಕೇಳ್ತಾನೆ ಇದ್ದೀರಾ. ನಾನು ಪ್ಲ್ಯಾನ್ ಮಾಡಿದ್ದು ಏಪ್ರಿಲಲ್ಲಿ ಎವ್ರಿ ಮಂತಲ್ಲಿ ಲೈಕ್ 10 ಡೇಸು 21 ಡೇಸ್ ಈ ಥರ ಚಾಲೆಂಜ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು. ಸೊ ಅದೇ ಥರ ಏಪ್ರಿಲಲ್ಲೂ ನಾನು ಮಾಡಬೇಕಂತಲೇ ಇತ್ತು. ಬಟ್ ಊರಿಗೆ ಹೋಗೋದು, ಈಗ ಹಾಲಿಡೇಸ್ ಇದ್ದಾವೆ ಅಂತಂದರೆ ಒಂದು ಕಡೆ ಇರೋದಿಲ್ಲಲ್ಲ, ಹಂಗಾಗಿನೇ ನನಗೆ ಸ್ವಲ್ಪ ಚೇಂಜ್ ಆಯಿತು. ಸೊ ಮತ್ತೆ ನಾನು ಯಾವಾಗ ವೆಯ್ಟ್ ಲಾಸ್ ಚಾಲೆಂಜ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಒಂದು ಅಪ್ಡೇಟು. ಆ್ಯಂಡ್ ಲಾಸ್ಟ್ ಟೈಮ್ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ತಗೊಂಡಾಗ ಸೊ ನಾನು ಮೊದಲೇ ತಿಳಿಸಿದ್ದೆ ನನ್ನ ಜೊತೆ ಯಾರೆಲ್ಲ ಫಾಲೋ ಮಾಡ್ತಿರಲ್ಲ, ಸೊ ಅದರಲ್ಲಿ ಬೆಸ್ಟ್ ಟ್ರಾನ್ಸ್ಫಾರ್ಮೇಷನ್ನ ನಾನು ಚೂಸ್ ಮಾಡಿಬಿಟ್ಟು ಅವ್ರಿಗೆ ನನ್ನ ಕಡೆಯಿಂದ ಸರ್ಪ್ರೈಸ್ ಗಿಫ್ಟ್ನೂ ಸಿಗುತ್ತೆ ಅಂತ. ಸೊ ಆ ಒಂದು ವಿನ್ನರ್ನ ನಿಮಗೆ ನಾನು ಇವತ್ತು ಶೇರ್ ಮಾಡ್ತೀನಿ. ಸೊ ಯಾರಾಗಿರ್ಬೋದು ವಿನ್ನರ್, ಆ್ಯಂಡ್ ಅವ್ರಿಗೆ ನನ್ನ ಕಡೆಯಿಂದ ಏನು ಗಿಫ್ಟ್ ಸಿಗ್ತಾ ಇದೆ ಅಂತಲೂ ಈ ವಿಡಿಯೋಲಿ ತಿಳಿಸ್ತೀನಿ. ಸೊ ಯಾರಾದರೂ 21 ಡೇಸ್ ಚಾಲೆಂಜ್ ನಾವು ಏನು ತೊಗೊಂಡಿದ್ವಲ್ಲ ಲಾಸ್ಟ್ ಟೈಮು, ಮೇನ್ ಆಗಿ ಹೌಸ್ ವೈಫ್ಗಳಿಗೆ ಯಾವ ಥರ ಮನೆಯಲ್ಲೇ ಎಲ್ಲರಿಗೂ ಮಾಡುವಂಥ ಅಡುಗೆನ ಯೂಸ್ ಮಾಡಿಕೊಂಡು ನಾವು ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೋಬೋದು ಅನ್ನೋದನ್ನ ಚಾಲೆಂಜ್ ತೊಗೊಂಡಿದ್ವಿ. ಎಷ್ಟೊಂದು ಜನಕ್ಕೆ ಫಾಲೋ ಮಾಡಿರೋರಿಗೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಆ ಚಾಲೆಂಜ್ನ ನೋಡೋದು, ಆ ವಿಡಿಯೋಸ್ನ ಮಿಸ್ ಮಾಡಿದರೆ, ಇಲ್ಲಾಂತಂದರೆ ನೀವು ಫಾಲೋ ಮಾಡೋದು ಮಿಸ್ ಮಾಡಿದರೆ ಖಂಡಿತ ಸೊ ಇವಾಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು 1 ವೀಕ್ ಆಗಿರ್ಬೋದು, 10 ಡೇಸ್ ಆಗಿರ್ಬೋದು, 15 ಡೇಸ್ ಅಥವಾ 21 ಡೇಸ್ ಚಾಲೆಂಜ್ನ ಫಾಲೋ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡುವಂಥದ್ದು. ಸೊ ಅದರಲ್ಲಿ ಆ ಚಾಲೆಂಜ್ನ ಫಾಲೋ ಮಾಡಿಬಿಟ್ಟು 21 ಡೇಸಲ್ಲಿ ಎಷ್ಟು kg ಕಡಿಮೆ ಮಾಡ್ಕೊಂಡಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸು. ಸೊ ನಾನು ಕಮೆಂಟ್ಸನ್ನ ನಿಮಗೆ ಶೇರ್ ಮಾಡಿದೆ. ಎಷ್ಟೊಂದು ಜನ ಏನು 6 kgs, 5 kgs, 3 kgs, 8 kgs ಈ ಥರ ಎಲ್ಲ ಕಡಿಮೆ ಮಾಡ್ಕೊಂಡಿದ್ದಾರೆ. ಹಾಗೆ ಈ ಚಾಲೆಂಜ್ ವಿನ್ನರ್ ಚೈತ್ರಾ ಶ್ರೀ ಅವರು, ಇವ್ರು ಬಂದ್ಬಿಟ್ಟು 11 kg ಕಡಿಮೆ ಮಾಡ್ಕೊಂಡಿದ್ದಾರೆ 21 ಡೇಸಲ್ಲಿ. ಅವ್ರದ್ದು ಪಿಕ್ಸ್ ಎಲ್ಲನೂ ಆ್ಯಡ್ ಮಾಡ್ತೀನಿ ಆ್ಯಂಡ್ ಡೀಟೇಲ್ ಆಗಿ ಇವ್ರದ್ದು ಟ್ರಾನ್ಸ್ಫಾರ್ಮೇಷನ್ ವಿಡಿಯೋಸನ್ನು ಶೇರ್ ಮಾಡ್ತೀನಿ. ಅವ್ರು ನನಗೆ ಕಳಿಸ್ಕೊಟ್ಟಿರೋಂಥ ಆಡಿಯೋ ಕ್ಲಿಪ್ಪಿಂಗ್ಸ್ ಆಗಿರ್ಬೋದು, ಫೋಟೋಸು, ಸೊ ಇವನ್ನೆಲ್ಲ ಶೇರ್ ಮಾಡಿಬಿಟ್ಟು ಅವ್ರದ್ದು ಯಾವ ಥರ ಇತ್ತು ಅನ್ನೋದನ್ನ ನಾನು ಟ್ರಾನ್ಸ್ಫಾರ್ಮೇಷನ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಲ್ಲ, ಅದೇ ಥರ ಶೇರ್ ಮಾಡ್ತೀನಿ ಆದಷ್ಟು ಬೇಗ. ಸೊ ನಮ್ಮ ಈ 21 ಡೇಸ್ ಚಾಲೆಂಜಿನ ವಿನ್ನರ್ ಬಂದ್ಬಿಟ್ಟು ಚೈತ್ರಾ ಶ್ರೀ. ಸೊ ಇವರಿಗೆ ನನ್ನ ಕಡೆಯಿಂದ ಏನು ಗಿಫ್ಟ್ ಸಿಗ್ತಾ ಇದೆ ಅಂದರೆ 2 ಆಪ್ಷನ್ಸ್ನ ನಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅವರೇ ಚೂಸ್ ಮಾಡ್ಕೊಳ್ಳಿ, ಅವ್ರಿಗೆ ಯಾವ್ದು ಇಷ್ಟ ಆ ಗಿಫ್ಟ್ನ ಅವ್ರಿಗೆ ಕೊಡ್ತೀನಿ. ಫಸ್ಟ್ ಬಂದ್ಬಿಟ್ಟು ಲಾಸ್ಟ್ ಟೈಮ್ ಕೊಟ್ಟಿದ್ನಲ್ಲ ಪೋರ್ಟಬಲ್ ಏನು ಜ್ಯೂಸರ್. ಸೊ ಇದು ಅಂತೂ ವೆಯ್ಟ್ ಲಾಸ್ಗೆ ಮತ್ತು ಚಿಕ್ಕ ಮಕ್ಕಳಿರೋರಿಗೆ ಮನೆಯಲ್ಲಿ ತುಂಬಾ ಯೂಸ್ ಆಗುತ್ತೆ. ಇದನ್ನು ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇದು ಇಷ್ಟ ಆಯಿತು ಅಂದರೆ ಇದನ್ನು ಕಳಿಸ್ಕೊಡ್ತೀನಿ. ಇಲ್ಲ ಅಂತಂದರೆ 2000 ವರ್ತ್ ಇರುವಂಥ ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ಸು ವೆಯ್ಟ್ ಲಾಸ್ಗೆ ರಿಲೇಟೆಡ್ ಆಗಿರೋಂಥ ವೇಯಿಂಗ್ ಮಷೀನ್ ಆಗಿರ್ಬೋದು, ಇಲ್ಲ ನಮಗೆ ಈ ಥರ ನಟ್ಸು, ಸೀಡ್ಸು, ಓಟ್ಸು ಈ ಥರದ್ದೆಲ್ಲ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುವಂಥ ಏನಾದರೂ ಪ್ರಾಡಕ್ಟ್ಸ್ ಇರುತ್ತಲ್ಲ, ಅವ್ರಿಗೆ ಏನು ಇಷ್ಟ ಆಗುತ್ತಲ್ಲ, ಸೊ ಆ ಥರ ಪ್ರಾಡಕ್ಟ್ಸ್ನ ಕಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಹೇಳಿದ್ನಲ್ಲ 2000 ವರ್ತ್ ರುಪೀಸಿಂದು. ಸೊ ಇದರಲ್ಲಿ ನಿಮಗೆ ಯಾವ್ದು ಬೇಕೋ ಚೂಸ್ ಮಾಡ್ಕೋಬೋದು. ಆ್ಯಂಡ್ ಆಲ್ರೆಡಿ ನೀವು ಮೇಲ್ ಮಾಡಿದ್ದೀರಾ, ಸೊ ನಿಮಗೆ ಯಾವ್ದು ಬೇಕು, ಲೈಕ್ ನಿಮಗೆ ಇಷ್ಟ ಆಗುವಂಥ ಪ್ರಾಡಕ್ಟ್ಸ್ನ ನನಗೆ ಸೆಂಡ್ ಮಾಡಿ. ಸೊ ಡೆಫಿನೆಟ್ಲಿ ನಿಮಗೆ ಆದಷ್ಟು ಬೇಗನೆ ಕಳಿಸ್ಕೊಡ್ತೀನಿ ಗಿಫ್ಟು. ಸೊ ಈಗ ವಿನ್ನರ್ನ ಅನೌನ್ಸ್ ಮಾಡಾಯಿತು. 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿಂದ ವಿನ್ನರು, ಬೆಸ್ಟ್ ಟ್ರಾನ್ಸ್ಫಾರ್ಮೇಷನು 21 ಡೇಸಲ್ಲಿ 11 kg ಅಂದರೆ ನಿಜವಾಗ್ಲೂ ಸುಮ್ಮನೆ ಅಲ್ಲ. ಆಗುತ್ತಾ ಇಷ್ಟೊಂದು ಅಂತಂದರೆ ಡೆಫಿನೆಟ್ಲಿ ಆಗುತ್ತೆ, ಬಟ್ ಎಲ್ಲರಿಗೂ ಆಗುತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ. ಸೊ ನಾನು ಮೊದಲೇ ತಿಳಿಸಿದಾಗೆ ಎಲ್ಲರ ಬಾಡಿ ಟೈಪ್ ಒಂದೇ ಥರ ಇರಲ್ಲ. ಸೊ ಅವ್ರ ಬಾಡಿಗೆ ತಕ್ಕಂಗೆ ಅವ್ರ BMI ರೇಷೋ ಆಗಿರ್ಬೋದು, ಅವ್ರ ಹೈಟು ಮತ್ತು ಅವ್ರದ್ದು ಏಜು, ಸೊ ಪ್ರತಿಯೊಂದೂ ಕನ್ಸಿಡರ್ ಆಗಿಬಿಟ್ಟು ಆ್ಯಂಡ್ ಮೇಯ್ನಾಗಿ ಅವ್ರದ್ದು ಲೈಫ್ ಸ್ಟೈಲ್ ಏನಿರುತ್ತೆ ಅಲ್ಲ, ಸೊ ನಮ್ಮದು ನಿದ್ದೆ ಸರಿಯಾಗೋದು, ನೀರು ಕುಡಿಯೋದು, ಆ್ಯಂಡ್ ಪ್ರಾಪರಾಗಿ ನಾವು ಲೈಕ್ ಫಿಸಿಕಲ್ ಆ್ಯಕ್ಟಿವಿಟೀಸು, ಇದೆಲ್ಲದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಒಂದೇ ಥರ ರಿಸಲ್ಟ್ಸ್ ಬರುತ್ತೆ ಈ ಚಾಲೆಂಜಸ್ಸಿಂದ ಆಗಿರ್ಬೋದು ಅಥವಾ ವೀಡಿಯೋಸಿಂದ ಆಗಿರ್ಬೋದು ಅಂತ ನಾನು ಹೇಳೋದಿಲ್ಲ. ಅದನ್ನೇ ಎವ್ರಿ ಟೈಮ್ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ. ಬಟ್ ಇವ್ರಿಗೆ ಅಮೇಝಿಂಗ್ ಆಗಿ ವರ್ಕ್ ಆಗಿದೆ ಈ ಚಾಲೆಂಜು. ಸೊ ಇದನ್ನು ಬೇರೆಯವ್ರಿಗೂ ಇವ್ರ ಟ್ರಾನ್ಸ್ಫಾರ್ಮೇಷನ್ ವೀಡಿಯೋಸ್ನ ಶೇರ್ ಮಾಡಿದರೆ ಅವರು ಇನ್ಸ್ಪೈರ್ ಆಗ್ತಾರೆ. ಸೊ ಹಾಗಾಗಿ ಇವ್ರನ್ನ ಆ್ಯಸ್ ಅ ವಿನ್ನರ್ ಆಗಿ ಅನೌನ್ಸ್ ಮಾಡಿದ್ದೀನಿ. ಆ್ಯಂಡ್ ನಿಮಗೂ ಇಷ್ಟ ಆಗುತ್ತೆ ಇವ್ರ ಟ್ರಾನ್ಸ್ಫಾರ್ಮೇಷನು. ಸೊ ಇವಾಗ ವಿನ್ನರ್ ಗೊತ್ತಾಯಿತು, ಅವ್ರಿಗೆ ಕೊಡುವಂಥ ಗಿಫ್ಟೂ ಗೊತ್ತಾಯಿತು. ಈಗ ಸೆಕೆಂಡ್ ಅಪ್ಡೇಟ್ ಏನು ಅಂತಂದರೆ, ನೀವು ಕೇಳ್ತಿದ್ದಂಥ ಏನು ಯಾವಾಗ ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಆ್ಯಕ್ಚುಲಿ ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಏಪ್ರಿಲ್ 25.
ಅದಕ್ಕೆ ಅದ್ರ ಬಿಫೋರೇ ನಾನು 10 ಡೇಸ್ ಅಥವಾ 15 ಡೇಸ್ ಈ ಥರ ಚಾಲೆಂಜ್ ತೊಗೋಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದೆ. ಬಟ್ ಆಗಲಿಲ್ಲ, ಊರಿಗೆಲ್ಲ ಹೋಗಿರೋದ್ರಿಂದ ಆಗಲಿಲ್ಲ. ಸೊ ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ಗೆಟ್ ಶೇಪ್ ಇನ್ 5 ಡೇಸ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು, ಸೊ ಆಲ್ರೆಡಿ ನಾನು ನನ್ನ ವೆಯ್ಟ್ ಲಾಸ್ ಏನು ಟಾರ್ಗೆಟ್ನೆಲ್ಲ ರೀಚ್ ಆಗಿದ್ದೀನಿ. ಆದ್ರೂ ಈಗ ಊರಿಗೆ ಹೋಗ್ತೀವಿ, ಇಲ್ಲ ಹೊರಗಡೆ ತಿನ್ನೋದು ಹಾಗೆ ಹಿಂಗೆ ಮಾಡಿಬಿಟ್ಟು ಸ್ವಲ್ಪ ಶೇಪ್ ಎಲ್ಲನೂ ಹೆಚ್ಚು ಕಮ್ಮಿ ಆಗಿರುತ್ತಲ್ಲ. ಸೊ ಹಾಗಾಗಿನೇ ನಾನು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸ್ವಲ್ಪ ಶೇಪಲ್ಲಿ ಬರಬೇಕು ಅಂದ್ಕೊಂಡು ಒಂಚೂರು ಎಕ್ಸ್ಟ್ರಾ ಇರೋವಂಥ ವೆಯ್ಟ್ನ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಗ್ಲೋ ಕೊಡಬೇಕು ನಮ್ಮ ಸ್ಕಿನ್ಗೆ. ಫೇಸಲ್ಲಿ ತುಂಬಾ ಗ್ಲೋ ಕೊಡೋವಂಥ ಈ ಚಾಲೆಂಜು ಜಸ್ಟ್ 5 ಡೇಸಲ್ಲೇ ಏನಾಗುತ್ತಪ್ಪ ಅಂತ ಅಂದ್ಕೊಳ್ತೀರೇನೋ, ತುಂಬಾ ಮಿರಾಕಲು ಆಗ್ಬೋದು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಈ ಸಮ್ಮರಲ್ಲಿ, ಸ್ಪೆಷಲಿ ಸಮ್ಮರಲ್ಲಿ, ಮತ್ತು ಯಾರಿಗೆ ಓವರ್ ವೆಯ್ಟ್ ಇರುತ್ತೆ ಆ್ಯಂಡ್ ಮೇನಾಗಿ ಶೇಪ್ ಬೇಕು, ನಮಗೆ ಇಂಚ್ ಲಾಸ್ ಆಗಬೇಕು. ಸೊ ಶೇಪ್ ಇನ್ ದ ಸೆನ್ಸ್ ಇಂಚ್ ಲಾಸ್ ಅಂತ. ಸೊ ಇಂಚ್ ಲಾಸ್ ಎಲ್ಲ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಈ ನನ್ನ ಜೊತೆ 5 ಡೇಸ್ ನೀವು ಇದನ್ನು ಫಾಲೋ ಮಾಡ್ಬೋದು. ನಾನು ಏನೆಲ್ಲ ಫಾಲೋ ಮಾಡ್ತೀನಿ ಅನ್ನೋದನ್ನ ವೀಡಿಯೋಸ್ನ ಶೇರ್ ಮಾಡ್ತೀನಿ. ಸೊ ನಿಮಗೆ ಬರೋದು ಏಪ್ರಿಲ್ 20th ಅಂದರೆ ಭಾನುವಾರ ದಿನ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಸೊ 3 ಡೇಸೂ ರೆಗ್ಯುಲರ್ ಆಗಿ ಡೈಲಿ 1:30ಗೆ ನಾನು ವಿಡಿಯೋ ಯಾವ ಥರ ಅಪ್ಲೋಡ್ ಮಾಡ್ತಿದ್ದಲ್ಲ ಅದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಈ 5 ಡೇಸ್ ಚಾಲೆಂಜ್ ಅಂತ ಅಂದ್ಕೊಳ್ಳಿ. ಇಲ್ಲ ಅಂತಂದರೆ ಸೊ ಅನ್ಫಾರ್ಚುನೇಟ್ ಆಗಿ ನಮಗೆ ಫಾಲೋ ಮಾಡೋದಕ್ಕಾಗಿರಲಿಲ್ಲ, ಚಾಲೆಂಜಸ್ ಆಗಿರ್ಬೋದು, ಅಥವಾ ನಾವು ಸಡನ್ನಾಗಿ ಎಮರ್ಜೆನ್ಸಿ ಇದೆ, ನಮಗೆ ಏನಾದರೂ ಫಂಕ್ಷನ್ ಅಟೆಂಡ್ ಮಾಡಬೇಕು, ವೆಡ್ಡಿಂಗ್ ಅಟೆಂಡ್ ಮಾಡಬೇಕು, ಇಲ್ಲ ಅಂತಂದರೆ ನಮಗೆ ಈ ಥರ ಆ್ಯನಿವರ್ಸರಿ, ಬರ್ಡೇ ಈ ಥರ ಏನಾದರೂ ಇದೆ ಅಂದಾಗ ನಾವು ಒಂದು 5 ಡೇಸ್ 1 ವೀಕಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ನಿಮ್ಮ ಜೊತೆ ಐಡಿಯಾಸ್ ಜೊತೆಗೆ ಟಿಪ್ಸನ್ನು ಶೇರ್ ಮಾಡ್ತೀನಿ. ಸೊ ಈಗ 2 ಅಪ್ಡೇಟ್ ನಾನು ನಿಮ್ಗೆ ತಿಳಿಸಾಯಿತು. ಯಾರೆಲ್ಲ ರೆಡಿ ಇದ್ದೀರಾ ಈ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಫಸ್ಟ್ ಡೇ ವಿಡಿಯೋ ಬಂದುಬಿಟ್ಟು ಭಾನುವಾರ ಮಧ್ಯಾಹ್ನ 1:00ವರೆಗೆ. ಸೊ ಎಕ್ಸಾಕ್ಟಾಗಿ ನಾನು 1:00ವರೆಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಟ್ ಸಮ್ಟೈಮ್ಸ್ ಎಡಿಟಿಂಗಲ್ಲಿ ಆಗಿರ್ಬೋದು, ಇಲ್ಲ ಅಂತಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಡೆಫಿನೆಟ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಮಾತ್ರ ಮಿಸ್ ಮಾಡೋದಿಲ್ಲ. ಅವತ್ತಿನ ವಿಡಿಯೋ ಏನಿರುತ್ತಲ್ಲ, ಸೊ ಅದು ಲೈಕ್ 2 2:30 ಈ ಟೈಮಲ್ಲಾದರೂ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ. ಸೊ ಹಾಗಾಗಿ ನೀವು ಹೊರಿಯಾಗಕ್ಕೆ ಹೋಗಬೇಡಿ. ತುಂಬ ಸಿಂಪಲ್ಲಾಗಿ ಆ್ಯಂಡ್ ಸಮ್ಮರ್ಗೆ ಹೆಲ್ಪ್ ಆಗೋ ಥರನೇ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಹಾಗಿದ್ರೆ ಈ ವಿಡಿಯೋಸ್ ಹಾಗಿದ್ರೆ ಯಾರೆಲ್ಲ ಈ ಚಾಲೆಂಜ್ಗೆ ರೆಡಿ ಇದ್ದೀರಾ, ಜಸ್ಟ್ 5 ಡೇಸ್ ತುಂಬಾ ಏನು ಕಡಿಮೆ ದಿನದಲ್ಲಿ ನಾವು ಒಂದು ಚಾಲೆಂಜ್ನ ತಗೊಳ್ತಾ ಇರೋದು. ಸೊ ಬನ್ನಿ ನನ್ನ ಜೊತೆ ನೀವು ಫಾಲೋ ಮಾಡಿ. ನಾನು ಮಾಡ್ತಾ ಇರೋದು ಜಸ್ಟ್ 5 ಡೇಸ್ನ ಫಾಲೋ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನು 10 ಡೇಸ್, 15 ಡೇಸ್, 21 ಡೇಸನ್ನು ಫಾಲೋ ಮಾಡ್ಬೋದು. ಆ್ಯಂಡ್ 21 ಡೇಸ್ ಚಾಲೆಂಜ್ ವಿನ್ನರ್ ಆಗಿರುವಂಥ ಚೈತ್ರಾಶ್ರೀ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.